ಏನ್ ಹೇಳ್ತೀರಾ? ಚೆನ್ನಾಗಿದ್ಯಾ? ಫಸ್ಟ್ ಕ್ಲಾಸ್ ಆಗಿದೆ ಸರ್. ಸ್ಯಾಟಿಸ್ಫೈಡ್? ಬ್ಯೂಟಿಫುಲ್ ಆಗಿದೆ, ಸ್ಯಾಟಿಸ್ಫೈಡ್. ತುಂಬಾ ಚೆನ್ನಾಗಿದೆ, ಮಾಡ್ಕೊಟ್ಟಿದ್ದಾರೆ. ಬೇರೆಯವರು ಕೂಡ ಧೈರ್ಯವಾಗಿ ಕೊಡ್ಬೋದು. ಈವನ್ ಬಿಲ್ಡಿಂಗ್ ಅದ್ರ ಹೋಗದೆ ಇದು ಚಿಂತೆ ಇಲ್ಲ, ಅವ್ರು ಮಾಡ್ಕೊಡ್ತಾರೆ. ಇದು ಫ್ರೇಮ್ MS ಒಳಗಡೆ WPC ನೋಡಿದ್ರೆ MS ಅನ್ಸುತ್ತೆ ಸರ್ ಇದು ಕಂಪ್ಲೀಟ್ ಆಗಿ. ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು, ಚೆನ್ನಾಗಿ ಮಾಡಿದ್ದಾರೆ. ಫ್ರೇಮ್ MS ಹಾಕ್ಬಿಟ್ಟು ಒಳಗಡೆ WPC ಹಾಕ್ಬಿಟ್ಟಿದ್ದಾರೆ. ಕಾಸ್ಟ್ ಕಟಿಂಗು ಆಗುತ್ತೆ, ಚೆನ್ನಾಗೂ ಇರುತ್ತೆ. ಆಮೇಲೆ ವಾಟರ್ ಪ್ರೂಫ್ ಕೂಡ ಅಲ್ವಾ? ಲ್ಯಾಮಿನೇಟ್ ಫಿನಿಶಿಂಗ್ ಡೋರ್ ಸರ್. ಲ್ಯಾಮಿನೇಟ್ ಫಿನಿಶಿಂಗ್ ಇಂಟೀರಿಯರ್ ಮಾಡಿರೋದು. ಇದಕ್ಕೆ ನಾವು ಒಂದು ಟಾಯ್ಲೆಟ್ ಡೋರ್ ಬರುತ್ತೆ. ಟಾಯ್ಲೆಟ್ ಇರೋದ್ರಿಂದ ನಾವು ಈ ತರ ಫಿನಿಶಿಂಗ್ ಮಾಡ್ಕೊಂಡಿದ್ದೀವಿ. ಓ, ಇಲ್ಲಿ ಒಳಗಡೆ ಟಾಯ್ಲೆಟ್ ಬರುತ್ತೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನಿ ಒಂದು ಹೊಸ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಅದು ವೀಕ್ಷಕರೇ, ತಮಗೋಸ್ಕರ ಆ್ಯಸ್ ಯೂಶುವಲ್ ರೆಗ್ಯುಲರ್ ಆಗಿ ನಿಮಗೆ ಕನ್ಸ್ಟ್ರಕ್ಷನ್ ಹೋಮ್ ಟೂರ್ಗಳನ್ನು, ಇಂಟೀರಿಯರ್ ಇನ್ಫಾರ್ಮೇಷನ್ಗಳನ್ನು ತೊಗೊಂಡು ಬರ್ತಾನೆ ಇರ್ತೀನಿ. ಆ್ಯಂಡ್ ಬೆಂಗಳೂರಲ್ಲಿ ನಿಮಗೇನಾದರೂ ಒಂದು ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂತಂದರೆ ನಾನು ನಿಮಗೆ ರೆಕಮೆಂಡ್ ಮಾಡೋದು ಕೈಟ್ಸ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪನಿ. ಕೈಟ್ಸ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪ್ನಿಯಲ್ಲಿ ನಿಮಗೆ ಬೇಸಿಕ್ಕು, ಮೀಡಿಯಮ್ಮು, ಪ್ರೀಮಿಯಮ್ಮು ಯಾವುದೇ ರೇಂಜಲ್ಲಿ ಹೋಗಿ ಒಂದು ಒಳ್ಳೆ ಕ್ವಾಲಿಟಿ ಮನೆಗಳಂತೂ ಸಿಗುತ್ತೆ. ಸೊ ಇವತ್ತು ಕೂಡ ಒಂದು ಒಳ್ಳೆ ಪ್ರೀಮಿಯಂ ಮನೆಗೆ ಕರ್ಕೊಬಂದಿದ್ದಾರೆ. ಸೊ ಹಾಗಾದರೆ ಈ ಮನೆ ಏನು ಎತ್ತ, ಏನೇನು ಮಾಹಿತಿ ಬೇಕು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಸೊ ಈ ಪ್ರಾಜೆಕ್ಟ್ನ ಇನ್ಚಾರ್ಜ್ ಇಂಜಿನಿಯರ್ ಆಗಿರುವಂತಹ ನಮ್ಮ ಸುನಿಲ್ ಅವರು ನಮ್ಮ ಜೊತೆ ಇದ್ದಾರೆ. ಕರೆಯೋಣ ಸರ್ನ, ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಓಕೆ ಸರ್, ನಾನು ಮೊದಲೇದಾಗಿ ನಾವು ಯಾವ ಏರಿಯಾದಲ್ಲಿ ಇದ್ದೀವಿ ಸರ್? ಇದು ಬಂದು ರಾಜಾಜಿನಗರ. ರಾಜಾಜಿನಗರ. ಕ್ಲೈಂಟ್ ನೇಮ್ ಏನು? ಕ್ಲೈಂಟ್ ನೇಮ್ ಮಂಜುನಾಥ್ ಅಂದ್ಬಿಟ್ಟು. ಮಂಜುನಾಥ್ ಸರ್. ಹೌದು, ಮಂಜುನಾಥ್ ಸರ್ ಅಂತ. ಓಕೆ ಸರ್, ಇದು ಸೈಟಲ್ ಏರಿಯಾ ಏನಿದೆ ಸರ್? ಇದು 27/37 ಇದೆ. 27ಕ್ಕೆ 37 ಇದೆ. ಓಕೆ. ಇದು ಬಂದು ಪ್ರೀಮಿಯಂ ಪ್ಯಾಕೇಜ್. ಇದು ಡೂಪ್ಲೆಕ್ಸ್ ಹೌಸ್. ಡೂಪ್ಲೆಕ್ಸ್ ಹೌಸ್ ಮಾಡಿದ್ದೀವಿ. ಡೂಪ್ಲೆಕ್ಸ್ ಹೌಸ್. ಎಷ್ಟು ಚದರ ಕಟ್ಟಿದ್ರಿ ಮನೆಯಲ್ಲಿ ಸರ್? ಇದು ಟೋಟಲ್ ಬಂದು 21 ಚದರ ಬರುತ್ತೆ. ಓಕೆ. ಅಂಡ್ ಫಸ್ಟ್ ಫ್ಲೋರ್ ಅಲ್ಲಿ ಏನೇನು ಕಟ್ಕೊಂಡು ಹೋಗಿದ್ದೀರಾ? ಫಸ್ಟ್ ಫ್ಲೋರ್ ಅಲ್ಲಿ ಗ್ರೌಂಡ್ ಫ್ಲೋರ್ ಬಂದು ನಿಮಗೆ ಒಂದು ಕಿಚನ್ ಇದೆ, ಒಂದು ಹಾಲ್ ಇದೆ, ಅದು ಮತ್ತೆ ಒಂದು ಹಾಲ್ ಇದೆ ಮತ್ತು ರೂಮ್ ಇದೆ. ಓಕೆ. ಒಂದು ಡೈನಿಂಗ್ ಹಾಲ್ ಇದೆ. ಹಂಗೆ ಡೂಪ್ಲೆಕ್ಸ್ ಅಲ್ವಾ? ಅದೇ ಡೂಪ್ಲೆಕ್ಸ್. ಓಕೆ. ಮೇಲ್ಗಡೆ 2 ರೂಮ್ ಇದೆ, ಅಟ್ಯಾಚ್ ಟಾಯ್ಲೆಟ್ ಇದೆ, ಒಂದು ಹಾಲ್ ಇದೆ. ಓಕೆ. ಸೂಪರ್ ವೀಕ್ಷಕರೇ, ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಕಟ್ಟಿರುವಂತ ಮನೆ ಸೂಪರ್ ಆಗಿ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಸರ್, ಇದು ಕಟ್ಟೋದಕ್ಕೆ ಟೈಮ್ ಏನು ತಗೊಂಡ್ರಿ ನೀವು? 9 ಮಂತ್ಸ್ ಸರ್. 9 ತಿಂಗಳು. ಹೌದು ಅಲ್ವಾ? ಓಕೆ ಸರ್, ಇದರ ಬಜೆಟ್ ಎಷ್ಟಾಯ್ತು? ಬಜೆಟ್ ಬಂದು 44 lakhs ಸರ್. 44 ಲಕ್ಷದಲ್ಲಿ ಕಟ್ಟಿರುವಂಥದ್ದು, ಬಟ್ ಪ್ರೀಮಿಯಂ ಆಗಿ ಅಲ್ವಾ? ಸೊ 44 ಲಕ್ಷದಲ್ಲಿ ಅದು ಹೆಂಗ್ ಪ್ರೀಮಿಯಂ ಕಟ್ಟಿದ್ದಾರೆ, ಏನ್ ಕತೆ ಅಂತ ನೀವು ನೋಡಲೇಬೇಕು. ಸೊ ಸರ್ ಇಂದ ಎಕ್ಸ್ಪ್ಲನೇಷನ್ ಅನ್ನ ತಿಳ್ಕೊಳ್ಳೋಣ ವೀಕ್ಷಕರೇ. ಆ್ಯಂಡ್ ನಿಮಗೂ ಕೂಡ ಸೂಪರ್ ಆಗಿರುವಂಥ ಕನ್ಸ್ಟ್ರಕ್ಷನ್ ಬೇಕು ಅಂತಂದ್ರೆ ಕೈಟ್ಸ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಕಂಪನಿಯವ್ರನ್ನ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ಸರ್, ಓನರ್ ಇದ್ದಾರಾ? ಮಾತಾಡ್ಬೋದಲ್ವಾ? ಓನರ್ ಹತ್ರನೂ ಕೂಡ ಮಾತಾಡಿಸ್ತೀನಿ. ಸರ್ ಬನ್ನಿ, ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡ್ಬಿಡೋಣ. ಔಟ್ಲೈನ್ ಹೊರಗಡೆಯಿಂದ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರಂಟ್ ಎಲಿವೇಶನ್ ತುಂಬಾ ಚೆನ್ನಾಗಿ ಬಂದಿದೆ. ಓಕೆ, ಎಕ್ಸ್ಪ್ಲೈನ್ ಮಾಡಿ ಏನೇನ್ ಮಾಡಿದ್ದಾರೆ ಅಂತ ನಾನು ಹಂಗೆ ವೀಕ್ಷಕರಿಗೆ ತೋರಿಸ್ಬಿಡ್ತೀನಿ. ಸರ್, ಇದು ಬಂದು ಪ್ರೀಮಿಯಂ ಪ್ಯಾಕೇಜ್ ಆಗಿರೋದ್ರಿಂದ ಒಂದು ಹೈ ಕ್ವಾಲಿಟಿಲಿ ಮಾಡ್ಕೊಟ್ಟಿದ್ದೀವಿ. ಓಕೆ, ಹೇಳಿ ಎಲ್ಲೆಲ್ಲ ಏನೇನ್ ಮಾಡಿದ್ದೀರಾ? ಅದು ಫಾಲ್ ಸೀಲಿಂಗ್ ಬಂದು ನಾವು ಫಂಡರ್ ಮ್ಯಾಕ್ಸ್ ಬೋರ್ಡ್ ಶೀಟ್ ಹಾಕೊಂಡಿದ್ದೀವಿ. ಮೇಲ್ಗಡೆ ಫಂಡರ್ ಮ್ಯಾಕ್ಸ್ ಶೀಟ್ ಹಾಕಿದ್ದೀವಿ. ಫಾಲ್ ಸೀಲಿಂಗ್ ಬಂದು ಇದಕ್ಕೆ ಒಂದು ಗ್ಲಾಸ್ ಫಿಟ್ಟಿಂಗ್ ಮಾಡಿದ್ದೀವಿ. ರೈಲಿಂಗ್ ಬಂದು ಗ್ಲಾಸ್ ಫಿಟ್ಟಿಂಗ್ ವಿತ್ ರೈಲಿಂಗ್ ಮಾಡಿದ್ದೀವಿ. ಓಕೆ. CNC ಕಟಿಂಗ್ ಬೋರ್ಡ್ ಹಾಕಿದ್ದೀವಿ. ಇದು MSL ಮಾಡಿರೋದಾ? ಇಲ್ಲ ಸರ್, ಅದು WPC ಮಾಡಿರುವಂತದ್ದು. ಅಂಡ್ ಲೆಫ್ಟ್ ಸೈಡ್ ಅಲ್ಲಿ ವುಡನ್ ಫಿನಿಶ್ ಇದಲ್ಲ, ಅದೇನು ಸರ್? ಅದು ಬಂದು ಅದನ್ನೇ ಏನೋ ನಮ್ದು ಫಂಡರ್ ಮ್ಯಾಕ್ಸ್ ಬೋರ್ಡ್ ಅದು ಫಂಡರ್ ಮ್ಯಾಕ್ಸ್ ಬೋರ್ಡ್. ಓಕೆ. ಗೇಟ್ ಬಂದು ನಮಗೆ MS ಗೇಟ್. MS ಗೇಟ್ ಅನ್ನು ಹಾಕಿರುವಂತದ್ದು. MS ಗೇಟ್ ಹಾಕಿರುವಂತದ್ದು 6 ಫೀಟ್ ಹೈಟ್ ಇದೆ. 6 ಫೀಟ್ ಹೈಟ್ ಇದೆ. ಅಂಡ್ ಲೆಫ್ಟ್ ಸೈಡ್ ಅಲ್ಲಿ ಸ್ಟೋನ್ ಫಿನಿಶ್ ಅದು? ಸರ್, ಇದು ಬಂದು ನಿಮಗೆ ನ್ಯಾಚುರಲ್ ಕ್ಲಾಡಿಂಗ್. ಇದು ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್. ಓಕೆ. ಅದ್ರ ಮೇಲ್ಗಡೆ ಸೇಫ್ಟಿ ಗ್ರಿಲ್. ಅದು ಸೇಫ್ಟಿ ಗ್ರಿಲ್ ಸರ್. ಅಂಡ್ ಇನ್ನು ಮೇಲ್ಗಡೆನೂ ನ್ಯಾಚುರಲ್ ಸ್ಟೋನ್ ಹೋಗಿದೆ. ಅದು ನ್ಯಾಚುರಲ್ ಸ್ಟೋನ್ ಹೋಗಿದೆ. ಮೇಲ್ಗಡೆ ಬಂದು ಅದು ನ್ಯಾಚುರಲ್ ಸ್ಟೋನ್ ಹೋಗಿದೆ. ಗಣೇಶ ಹಾಕೊಡ್ರೆ ನೀವೇನಾ ಸರ್? ಹೌದು ಸರ್, ಟೈಟಾನಿಯಂ ರೋಸ್ ಗೋಲ್ಡ್ ಗಣೇಶ ಹಾಕೊಟ್ಟಿದ್ದೀರಾ? ಓಕೆ. ಸೊ ವೀಕ್ಷಕರೇ, ಫ್ರಂಟ್ ಎಲಿವೇಶನ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಸರ್, ಇದು ಸೈಡ್ ಅಲ್ವಾ ಇದು? ಹೌದು ಸರ್. ಹೇಳಿ ಇದ್ರ ಬಗ್ಗೆ ಹೇಳಿ. ಇದು ಬಂದು ಕಾರ್ನರ್ ಸೈಟ್ ಆದ್ರಿಂದ ನಾವು 2 ಸೈಡ್ ಎಲಿವೇಶನ್ ಕೊಟ್ಟಿದ್ದೀವಿ. ಓಕೆ. ಸೊ ಇದು ಒಂದು ಬ್ಯೂಟಿಫುಲ್ ಆಗಿ ನಮ್ದು
ವಿಂಡೋಸ್ ಎಲ್ಲ ಚೆನ್ನಾಗಿ ವಿಂಡೋಸ್ ಎಲ್ಲ ಹಾಕ್ಬಿಟ್ಟು ಒಂಥರ ಬಾಕ್ಸ್ ಟೈಪ್ ವಿಂಡೋಸ್ ಹಾಕಿದ್ದೀರಾ? ಹೌದು ಹೌದು ಸರ್. ಓಕೆ, ಸೊ ಎಲಿವೇಶನ್ ಎರಡು ಕಡೆನೂ ಚೆನ್ನಾಗಿ ಬಂದಿದೆ. ಹೌದು, ಕಾರ್ನರ್ ಸೈಡ್ ಆಗೋದ್ರಿಂದ. ಓಕೆ, ಸೊ ಈ ಕಡೆನೂ ಫೆಂಡರ್ ಮ್ಯಾಕ್ಸ್ ಯೂಸ್ ಮಾಡಿದ್ದೀರಾ? ಹೌದು ಸರ್, ಆ ಸೈಡ್ ಫೆಂಡರ್ ಮ್ಯಾಕ್ಸ್ ಫುಲ್ ಯೂಸ್ ಮಾಡಿದ್ದೀರಾ? ಹೌದು. ಅಂಡ್ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಬಂದಿದೆ. ಇಲ್ಲೂ ಕೂಡ ಸ್ಟೋನ್ ಯೂಸ್ ಮಾಡಿದೆ, ನ್ಯಾಚುರಲ್ ಸ್ಟೋನ್ ಸರ್. ಸುಲಿ ಸರ್, ಇಲ್ಲಿ ಪಾರ್ಕಿಂಗ್ದು ಎಷ್ಟು ಜಾಗ ಇದೆ, ಏರಿಯಾ ಎಷ್ಟು ಸರ್? ಪಾರ್ಕಿಂಗ್ ಬಂದು ಇದು 12/14 ಇದೆ ಸರ್. 12/14 ಹಾಕಿರೋ ಟೈಲ್ಸ್ ಹೇಳಿ ಸರ್, ಎಷ್ಟು ರೇಟ್ ಇದು? ಸರ್ ಇದು ಬಂದು 42 ರೂಪೀಸ್ ಸರ್. 42 ರೂಪಾಯಿ. ಅಂಡ್ ಇಲ್ಲಿರೋ ಸಂಪಲ್ ಇದು ಸರ್, ಇದು FRP ಕವರಿಂಗ್. ಓಕೆ, ಇದಕ್ಕೆ ಗ್ರಾನೈಟ್ ಫಿನಿಶಿಂಗ್ ಕೊಟ್ಟಿದೆ ಸರ್ ಸೈಡ್. ಎಷ್ಟು ಲೀಟರ್ ಸಂಪು ಸರ್? ಇದು ಬಂದು 10,000 ಲೀಟರ್. 10,000 ಮಾಡಿದ್ದೀರಾ? ಓಕೆ ಫೈನ್. ಈಗ ಫ್ರಂಟ್ ಕ್ಲಾಡಿಂಗ್ ಬಗ್ಗೆ ಹೇಳ್ಬಿಡೋಣ ಸರ್. ಇದು ಕ್ಲಾಡಿಂಗ್ ಮೆಟೀರಿಯಲ್ ಬಂದು ಇದು ಬಂದು ಗ್ರಾನೈಟ್ ಬೀಡಿಂಗ್. ಓಕೆ, ಇದಕ್ಕೆ ನಾವು ಇದು ವೆಟ್ರಿಫೈ ಟೈಲ್ಸ್ ಹಾಕಿದ್ದೀವಿ ಸರ್. ಇದು ಎಷ್ಟು ಕಾಸ್ಟ್ ಆಗುತ್ತೆ ವಿಟ್ರಿಫೈ? ಸರ್ ಇದು ಬಂದು ನಿಮಗೆ 65 ರೂಪೀಸ್ ಆಗುತ್ತೆ ಸರ್. ಇದು 2/4 2/4 ಸರ್ ಇದು. ಓಕೆ, ಅಂಡ್ ಇದು ಯಾವ್ದು ಸರ್? ಇದು ಬಂದು ಬ್ಲಾಕ್ ಗ್ಯಾಲಕ್ಸಿ. ಓಕೆ, ಸೂಪರ್ ಆಗಿದೆ. ಬ್ಲಾಕ್ ಗ್ಯಾಲಕ್ಸಿ ರೇಟ್ ಹೇಳ್ಬೋದು ಎಷ್ಟಾಗುತ್ತೆ? ಸರ್ ಇದು ಬಂದು 200 ರೂಪೀಸ್ per square feet ಇದೆ. 200 ರೂಪಾಯಿ ನಡೀತಾ ಇದೆಯಾ ಇವಾಗ? ಹೌದು. ಓಕೆ, 200 ರೂಪಾಯಿ ಸ್ಕ್ವೇರ್ ಫೀಟ್ ಇದೆ. ಓಕೆ, ಇದೇ ಬಂದ್ಬಿಡೋಣ. ಸೊ ಇಲ್ಲಿ ಫಸ್ಟ್ ಮೇನ್ ಈ ಸೇಫ್ಟಿ ಡೋರ್ ಬಗ್ಗೆ ಹೇಳಿ. ಇದು ನೀವು ಮಾಡ್ಕೊಟ್ಟಿರೋದು ಓನರ್ ಸೇಫ್ಟಿ? ನಮ್ಮ ಸ್ಕೋಪ್ ಅಲ್ಲಿ ಮೈನರ್ಸ್ ಇದರಿಂದ ಡಿಸ್ಕಷನ್ ಮಾಡಿ ಮಾಡ್ಕೊಟ್ಟಿರೋದು. ಓಕೆ, ಮ್ಯೂಚುವಲ್ ಡಿಸ್ಕಷನ್ ಮಾಡಿ ಮ್ಯೂಚುವಲ್ ಡಿಸ್ಕಷನ್ ಅಲ್ಲಿ ಮಾಡಿರುವಂತದ್ದು. ಮಾಡಿರೋದು. ಓಪನ್ ಮಾಡಿ. ಇದು ಬಂದು ಟೀಕ್ ಕೊಡ್ದಾ? ಟೀಕ್ ಓಕೆ, ಎಷ್ಟಾಗಿದೆ ಸರ್? ಡೋರ್ ಸರ್. ಕಾಸ್ಟ್ ಏನಾಗಿದೆ ಸರ್? ಇದು ಕಾಸ್ಟ್ ಓನ್ಲಿ ಶಟರ್ಗೆ ಬಂದು 42,000 ಆಗಿದೆ. 42,000. ಹೌದು. ಅಂಡ್ ಫುಲ್ ಫ್ರೇಮ್? ಸರ್ ಫುಲ್ ಫ್ರೇಮ್ ನಿಮಗೆ 60,000 ಬೀಳುತ್ತೆ ಸರ್. ಇದಕ್ಕೆ 60,000 ಎಲ್ಲ ಸೇರಿಬಿಟ್ಟು 20, 40, 60,000 ಅಲ್ವಾ? ಓಕೆ, ಹಾಲ್ ಎಷ್ಟಿದೆ ಇದು? ಸರ್ ಇದು 12/14 ಇದೆ ಸರ್. ಇಲ್ಲಿ ಹಾಕಿರೋ ಫ್ಲೋರಿಂಗ್ ಬಗ್ಗೆ ಹೇಳಿ. ಇದು ಬಂದು ವೆಟ್ರಿಫೈ ಟೈಲ್ಸ್ ಏನೇ, ಬಟ್ ಡಿಫ್ರೆಂಟ್ ಆಗಿದೆ ಇದು. ಸರ್ ಇದು ಬಂದು ಕಾರ್ವಿಂಗ್ ಇದೆ ಟೈಲ್ಸ್. ಇದು ಟೈಲ್ಸ್ ಕಾರ್ವಿಂಗ್ ಇದೆ. ಆಂಟಿ ಸ್ಕಿಡ್ ಟೈಲ್ಸ್ ಹಾಕಿರೋದು. ಆಂಟಿ ಸ್ಕಿಡ್ ಇದು. ಹೌದು. ಬಟ್ ಮ್ಯಾಟ್ ಫಿನಿಶ್. ಸೈಜ್ ಏನಿದು? ಸ್ವಲ್ಪ ಡಿಫರೆಂಟ್ ಸೈಜ್ ಇದೆ. 2/5 ಇದೆ. ಕಾಸ್ಟ್ ಬರುತ್ತೆ ಸರ್? ಕಾಸ್ಟ್ ಬಂದು 110 ರೂಪೀಸ್ ಬೀಳುತ್ತೆ ಅದು. ಓಕೆ, ಸೂಪರ್. ಅಂಡ್ ಈ ಕಡೆ ವಾಲ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಸರ್, ಇದು ಲ್ಯಾಮಿನೇಟ್ ಫಿನಿಶಿಂಗ್ ಡೋರ್ ಸರ್. ಲ್ಯಾಮಿನೇಟ್ ಫಿನಿಶಿಂಗ್ ಇಂಟೀರಿಯರ್ ಮಾಡಿರೋದು. ಇದಕ್ಕೆ ನಾವು ಒಂದು ಟಾಯ್ಲೆಟ್ ಡೋರ್ ಬರುತ್ತೆ. ಟಾಯ್ಲೆಟ್ ಇರೋದ್ರಿಂದ ನಾವು ಈ ತರ ಫಿನಿಶಿಂಗ್ ಮಾಡ್ಕೊಂಡಿದ್ದೀವಿ. ಓ, ಇಲ್ಲಿ ಒಳಗಡೆ ಟಾಯ್ಲೆಟ್ ಬರುತ್ತೆ. ಸೊ ನಾವು ಇದು ಮಾಡ್ಕೊಂಡಿದ್ದೀವಿ. ಈ ತರ ಇದು ಮಾಡಿದ್ದೀರಾ ಅಲ್ವಾ? ಓಕೆ, ಓಪನ್ ಮಾಡ್ಬಿಡೋಣ. ಸ್ವಲ್ಪ ನ್ಯಾರೋ ಆಗಿದೆ ವೀಕ್ಷಕರೇ, ನೋಡ್ತಾ ಇರ್ಬೋದು, ಬಟ್ ಮಾಡಿದ್ದಾರೆ ನೋಡಿ ಇಲ್ಲಿ. ಓಕೆ, ಸೊ ಇದು ವಾಶ್ ಬೇಸಿನ್ ಇವೆಲ್ಲ ನೀವೇ ಮಾಡ್ಕೊಟ್ಟಿದ್ದೀರಾ? ಬ್ಲಾಕ್ ಗ್ಯಾಲಕ್ಸಿ ಹಾಕಿದ್ದೀರಾ ಇಲ್ಲಿ? ಅಂಡ್ ಇಲ್ಲೊಂದು ವಾಶ್ ಬೇಸಿನ್, ಟೇಬಲ್ ಟಾಪ್ ಮಾಡ್ಕೊಂಡಿದ್ದೀವಿ. ಓಕೆ, ಅಂಡ್ ಈ ಕಡೆ ಬಂದ್ರೆ ಇಲ್ಲಿ ನಿಮಗೆ ಟಾಯ್ಲೆಟ್ ಬರ್ತಾ ಇದೆ. ಸೈಜ್ ಏನಿರ್ಬೋದು ಟಾಯ್ಲೆಟ್? 5/5 ಇದೆ. 5/4. ಈ ಕಡೆ ಬಂದ್ರೆ ಇಲ್ಲಿ ಇದು ಬಾತ್ ಇದೆ, ಬಾತ್ ಏರಿಯಾ. ಓಕೆ, ಸೆಪರೇಟ್ ಇದೆ. ಓಕೆ, ಸೊ ಇಲ್ಲಿ ಯೂಸ್ ಮಾಡಿರೋ ಟೈಲ್ಸ್ ಗಳ ಕಾಸ್ಟ್ ಏನಾಗುತ್ತೆ ಸರ್? ಸರ್ ಇದು ಆಲ್ಮೋಸ್ಟ್ 45 ರೂಪೀಸ್. 45 ರೂಪೀಸ್ ಆಗುತ್ತೆ ಅಲ್ವಾ? ದೇವ್ರ ಮನೆ ಬಗ್ಗೆ ಹೇಳಿ ಸರ್. ಇದು ಬಂದು ಕಾರ್ವಿಂಗ್ ಬಂದು ಓನರ್ ಸ್ಕೋಪ್ ಅಲ್ಲಿ ಮಾಡಿಸ್ಕೊಂಡಿರೋದು. ಮೇಲ್ಗಡೆ ಪ್ಯಾನಲಿಂಗ್ ಮಾಡಿರೋದು. ಹೌದು. ಓಕೆ, ವುಡನ್ ಕಾರ್ವಿಂಗ್ ಎಲ್ಲ. ಅಂಡ್ ಮೇನ್ ಡೋರ್ ಬಗ್ಗೆ ಹೇಳಿ. ಮೇನ್ ಡೋರ್ ಬಂದು ಇದೆಲ್ಲ ಟೀಕ್. ಓಕೆ, ಇದೆಷ್ಟಾಯ್ತು ಸರ್? ಇದು ಬಂದು ನಿಮ್ಗೆ ಅರೌಂಡ್ 90,000 ರೂಪೀಸ್ ಆಗುತ್ತೆ. 19,000 ಆಗುತ್ತೆ. ಅಂಡ್ ದೇವ್ರ ಮನೆ ಸೈಜ್ ಹೇಳಿ, ಎಷ್ಟು ದೊಡ್ಡದಿದೆ? 5/4.5 ಇದೆ ಸರ್. 5/4.5. ಸೊ ಇಲ್ಲೂ ಕೂಡ ಡಿಫ್ರೆಂಟ್ ಆಗಿರೋ ಒಂದು ಟೈಲ್ಸ್ ಹಾಕ್ಬಿಟ್ಟಿದ್ದೀರಾ? ಹೌದು ಸರ್. ಅಂಡ್ ಇಲ್ಲಿ ಒಳಗಡೆ ಯೂಸ್ ಮಾಡಿರೋ ಟೈಲ್ಸ್ ಗಳು ಯಾವ್ದು ಸರ್? ಇದು ಬಂದು ವೆಟ್ರಿಫೈ ಟೈಲ್ಸ್ ಅನ್ನೇ. ಓಕೆ, ಸೊ 2/5 ಫೀಟ್ 2.5 ಓಕೆ ಟೈಲ್ಸ್ ಯೂಸ್ ಮಾಡಿರೋದು. ಮೇನ್ ಆಗಿ ಎಲ್ಲ ಇದು ಕಾಸ್ಟ್ ಬಂದು ಸ್ವಲ್ಪ ಹೈ ಇದೆ ಅಂತ ಹೇಳ್ತೀರಾ? ಸೂಪರ್. ಓಕೆ, ಕಿಚನ್ ಹೇಳಿ ಸರ್. ಕಿಚನ್ ಬಗ್ಗೆ ಸೈಜ್ ಏನು ಫಸ್ಟ್? ಸರ್ ಇದು ಬಂದು 7/11 ಇದೆ. 7/11. ಸೇಮ್ ಟೈಲ್ಸ್ ಕಂಟಿನ್ಯೂ ಆಗಿದೆ? ಸೇಮ್ ಟೈಲ್ಸ್ ಕಂಟಿನ್ಯೂ ಆಗಿದೆ. ಇಲ್ಲಿ ಮೇಲ್ಗಡೆ ನೋಡಿ ಕಿಚನ್ ಕಂಪ್ಲೀಟ್ ಆಗಿ ಟೈಲ್ಸ್ ಅನ್ನು ಹಾಕ್ಬಿಟ್ಟಿದ್ದಾರೆ. ಅಂಡ್ ಇಲ್ಲಿ ಇಂಟೀರಿಯರ್ ವರ್ಕ್ ಎಲ್ಲ ನಡೆದೋಗ್ಬಿಟ್ಟಿದೆ. ಸರ್ ಇದು ಈ ಟೈಲ್ಸ್ ಕಾಸ್ಟ್ ಏನು ಸರ್? ಇದು ಸರ್ ಅದು ಬಂದು 45 ರೂಪೀಸ್. 45 ರೂಪೀಸ್ ಸರ್. UPVC ವಿಂಡೋ ಬ್ಲಾಕ್ ಕಲರ್ ಇದೆ. ಇಲ್ಲಿ ಬ್ಲಾಕ್ ಕಲರ್ UPVC ವಿಂಡೋ ಹಾಕಿದ್ದೀರಾ? ಓಕೆ, UPVC ನಿಮ್ದೇ ಅಲ್ವಾ? ಓಕೆ, ಸೊ ಇಲ್ಲಿ ಗ್ರಾನೈಟ್ ನ ಫಿನಿಶಿಂಗ್ ಕೂಡ ಕೊಟ್ಟಿದ್ದೀರಾ? ಹೌದು ಸರ್. ಶಿಖರ ನೋಡ್ತಾ ಇರ್ಬೋದು, ಗ್ರಾನೈಟ್ ನ ಫುಲ್ ಇದನ್ನ ಕೊಟ್ಟಿದ್ದಾರೆ. ಯುಟಿಲಿಟಿ ಅಲ್ವಾ? ಹೌದು ಸರ್. ಓಕೆ, ಸೆಟ್ ಬ್ಯಾಕ್ ಏನಿದೆ ಅದರಲ್ಲೇ ಯುಟಿಲಿಟಿ ಮಾಡ್ಬಿಟ್ಟಿದ್ದೀರಾ. ಅಂಡ್ ಈ ಗ್ರಿಲ್ ಎಲ್ಲ ಯಾರ್ದು? ಓನರ್ ಸ್ಕೋಪ್ ಇದೆ ಸರ್. ಕಂಪ್ಲೀಟ್ ಓನರ್ ಸ್ಕೋಪ್ ಇದು. ಸೊ ನೀವು ಮಾಡ್ಕೊಡ್ತೀರಾ, ಬಟ್ ಓನರ್ ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕಾಗುತ್ತೆ. ಹೌದು. ಇದು ಹಾಟ್ ಕೋಲ್ಡ್ ಎರಡು ಕೊಟ್ಟಿದ್ದೀವಿ ಸರ್ ಯುಟಿಲಿಟಿ. ಸೊ ನೀವೇ ಹಾಕೊಟ್ಟಿರೋದು? ಹಾಟ್ ಅಂಡ್ ಕೋಲ್ಡ್, ಹಾಟ್ ಕೋಲ್ಡ್ ಎರಡು ಕೊಟ್ಟಿದ್ದೀವಿ ಸರ್. ಎರಡು ಕೊಟ್ಟಿದ್ದಾರೆ. ಇದು ಬಂದು ಕಾವೇರಿ ವಾಟರ್ ಎಲ್ಲ ಹಾಕೊಟ್ಬಿಟ್ಟಿದ್ದೀವಿ. ಎಲ್ಲ ಹಾಕೊಟ್ಟಿದ್ದೀವಿ. ಅಂಡ್ ಇಲ್ಲಿ ಇದು ನೀವೇ ಮಾಡ್ಕೊಡ್ತೀರಾ? ಇದೆಲ್ಲ ಕೌಂಟರ್ ಅಲ್ಲಿ ನಾವು ಮಾಡ್ಕೊಡ್ತೀವಿ. ಗ್ಯಾಲಕ್ಸಿ? ಹೌದು ಸರ್, ಗ್ಯಾಲಕ್ಸಿ ಬ್ಲಾಕ್. ಅಂಡ್ ಕಾರ್ಡ್ಸ್ ಇದು ಹಾಕೊಟ್ಟಿದ್ದೀವಿ. ಸಿಂಕ್ ಹಾಕೊಟ್ಟಿದ್ದೀವಿ. ಓಕೆ, ಸಿಂಕ್. ಸರ್ ಈ ರೂಮ್ ಬಗ್ಗೆ ಹೇಳಿ. ಸರ್ ಈ ರೂಮ್ ಡೈಮೆನ್ಷನ್ ಬಂದು 10/10 ಇದೆ. 10ಕ್ಕೆ 10. 10ಕ್ಕೆ ಇದೆ. ಚಿಕ್ಕದಾಗಿ ಮಾಡಿದ್ದೀರಾ? ಏರಿಯಾ ನಮಗೆ ಕಡಿಮೆ ಇರೋದ್ರಿಂದ ಇಷ್ಟು 10/10 ಮಾಡಿದ್ದೇವೆ. ಅದರಲ್ಲೆಲ್ಲ ಯುಟಿಲೈಸ್ ಮಾಡ್ಕೊಂಡಿದ್ದೀವಿ ಸರ್. ಒಂದು ದೊಡ್ಡದಾದಂತ ವಿಂಡೋ ಬೇರೆ ಕೊಟ್ಬಿಟ್ಟಿದ್ದೀರಾ ಇಲ್ಲಿ ಅಲ್ವಾ? ಓಕೆ, ಟೈಲ್ಸ್ ಮಾತ್ರ ಎಲ್ಲ ಕಡೆ ಇದೆ, ಕಂಟಿನ್ಯೂ ಆಗ್ತಾ ಇದೆ. ಇಲ್ಲೂ ಯೂಸ್ ಮಾಡಿರೋ ಡೋರ್ ಯಾವ್ದು ಇದು? ಸರ್ ರೆಡಿ ಡೋರ್ ಸರ್. ಇದು ಸಾಲಿಡ್ ಡೋರ್. ಹೌದು. ಎಷ್ಟಾಗುತ್ತೆ ಸರ್? ಲ್ಯಾಮಿನೇಟ್ ಫಿನಿಶಿಂಗ್ ಇದೆ ಇದು. ಇದು ಬಂದು ಅರೌಂಡ್ ನಿಮಗೆ 6,500 ರೂಪೀಸ್ ಆಗುತ್ತೆ. 6,000 ತನಕನೂ ಬರುತ್ತೆ. ಇದು ಸ್ಟೆಪ್ಸ್ ಎಷ್ಟು ಅಗಲ ಇದೆ ಇದು? ಸರ್ ಸ್ಟೆಪ್ಸ್ ಬಂದು 1 ಫೀಟ್ ಬೈ 3 ಫೀಟ್ ಇದೆ ಸರ್. ಓಕೆ, ಇಲ್ಲಿ ಹಾಕಿರೋದು ಯಾವುದು ಸರ್? ಇದು ಗ್ಯಾಲಕ್ಸಿ ಬ್ಲಾಕ್. ಗ್ಯಾಲಕ್ಸಿ ಇಲ್ಲೇ ಹಾಕ್ಬಿಟ್ಟಿದ್ದೀರಾ? ಹೌದು, ತುಂಬಾ ಎಲಿಗೆಂಟ್ ಲುಕ್ ಕೊಡುತ್ತೆ ಅಂತ ಹಾಕಿದ್ದೀವಿ. ಲೈನ್ ಕೂಡ ಸೊ ಇದಕ್ಕೆ ಗ್ರಿಪ್ ಲೈನ್ ಹಾಕಿದ್ದೀವಿ. ಹಾಕಿದ್ದೀರಾ? ಅಂಡ್ ಹಾಕಿದ್ದೀವಿ. ಇದು SS ರೈಲಿಂಗ್ ಮಾಡಿದ್ದೀವಿ.
ಕಂಪ್ಲೀಟ್ ಆಗಿ SS ಸ್ಟೈಲ್. ಇದು ಸ್ಕ್ವೇರ್ ಹಾಕಿದ್ದೀವಿ. ಸ್ಕ್ವೇರ್ ಇದನ್ನ ಹಾಕಿದ್ದಾರೆ, ಹ್ಯಾಂಡಲ್ ಹಾಕಿದ್ದಾರೆ. ರೌಂಡ್ ನಿಮ್ಗೆ ಅಷ್ಟು ಬ್ಯೂಟಿಫುಲ್ ಆಗಿ ಕೊಡಲ್ಲ ಅಂದ್ಬಿಟ್ಟು ಸ್ಕ್ವೇರ್ ಹಾಕಿದ್ದೀವಿ. ಸ್ಕ್ವೇರ್ ಅನ್ನ ಇದು ಮಾಡಿರುವಂತದ್ದು. ಸರ್ ಲಾಂಜ್, ಫ್ಯಾಮಿಲಿ ಲಾಂಜ್. ಓಕೆ. ಏನು ಸೈಜ್ ಸೇಮ್ ಟೈಲ್ಸ್ ನಾವು ಗ್ರೌಂಡ್ ಫ್ಲೋರ್ ಏನು ಯೂಸ್ ಮಾಡಿದೀವಿ ಅದನ್ನೇ ಯೂಸ್ ಮಾಡಿದ್ದೀವಿ. ಅದನ್ನೇ ಯೂಸ್ ಮಾಡಿದ್ದೀರಾ? ಹೌದು. ಸೈಜ್ ಏನಿದೆ ಇಲ್ಲಿ ಸರ್? ಇದು ಬಂದು 11/16 ಇದೆ. 11/16. ಹೌದು. ಓಕೆ. ಅಂಡ್ ಇಲ್ಲಿ ಏನು ಟೈಲ್ಸ್ ಹಾಕಿದ್ದೀರಾ ಇದು? ಸರ್ ಇಲ್ಲ, ಇದು ಇದ್ರದ್ದು ಪ್ಲೇವುಡ್ ಲ್ಯಾಮಿನೇಟ್ ಬರುತ್ತೆ ಸರ್. ಅವರೇ ಮಾಡಿರೋದು, ಇಂಟೀರಿಯರ್ ಅವ್ರು ಲ್ಯಾಮಿನೇಟ್ ಮಾಡಿರೋದು. ಹೌದು. ಓಕೆ, ಸೂಪರ್. ಹಾಗೆ ಮುಂದೆ ಹೋದ್ರೆ ಬಾಲ್ಕನಿ ಇದೆಯಾ ಇಲ್ಲಿ? ಬಾಲ್ಕನಿ ಸರ್. ಇದು UPVC ವಿಂಡೋ, ಬ್ಲ್ಯಾಕ್ ವಿಂಡೋ ಇದೆ. ಇದು ಕೈಟ್ಸ್ ಅವ್ರದಲ್ವಾ? ಬಟ್ ಬ್ಲ್ಯಾಕ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಸರ್. ಹೌದು. ಯಾವ ಕಲರ್ ಸಿಗುತ್ತೆ ನಿಮ್ಮ ಹತ್ರ? ಸರ್ ಬ್ಲ್ಯಾಕ್ ವೈಟ್ ಎರಡು ಸಿಗುತ್ತಾ? ಸಿಗುತ್ತೆ. ಟೀ ಕಲರು ಸಿಗುತ್ತೆ. ಟೀ ಕಲರ್ ಸಿಗುತ್ತಾ? ಓಕೆ. ಅಂಡ್ ಹೊರಗಡೆ ಬಂದ್ಬಿಡೋಣ ಇಲ್ಲಿ. ಸರ್ ಇದೊಂದು ಬ್ಯೂಟಿಫುಲ್ ಬಾಲ್ಕನಿ ಇದೆ. ಇಲ್ಲೆಲ್ಲ ನೀವು ಇದೇ ಹಾಕೊಡ್ತಾ? ಇದೆಲ್ಲ ಗ್ಯಾಲಕ್ಸಿ ಬ್ಲ್ಯಾಕ್ ಹಾಕೊಟ್ಟಿದ್ದೀವಿ. ಗ್ಯಾಲಕ್ಸಿ ತುಂಬಾ ಯೂಸ್ ಮಾಡಿದ್ದೀರಾ ಸರ್? ತುಂಬಾ ಯೂಸ್ ಮಾಡಿದೀವಿ. ಅದೇ ಎಲಿಗೆಂಟ್ಲಿ ಕೊಡೋದು. ಪ್ರೀಮಿಯಂ ಅಂತ ಪ್ಯಾಕೇಜ್ ಅಲ್ಲಿ ಒಳ್ಳೆ ಯೂಸ್ ಮಾಡಿದ್ದೀರಾ. ಇವೆಲ್ಲ ಫೆಂಡರ್ ಮ್ಯಾಕ್ಸಾ? ಹೌದು ಸರ್, ಇದೆಲ್ಲ ಫೆಂಡರ್ ಮ್ಯಾಕ್ಸ್, ಕಂಪ್ಲೀಟ್ ಫೆಂಡರ್ ಮ್ಯಾಕ್ಸ್. ಸರ್ ಇದು ಟೇಸ್ಟ್ ಚೆನ್ನಾಗಿದೆ. ಏನಿದೆ ಕಾಸ್ಟ್? ಸರ್ ಇದು ಸೇಮ್ ಸರ್, 65 ರೂಪೀಸ್ ಬೀಳುತ್ತೆ. ಇದು 65 ರೂಪಾಯಿ. ಚೆನ್ನಾಗಿದೆ ಸರ್, ಸಖತ್ತಾಗಿದೆ. ಅಂಡ್ ನೆಲಕ್ಕೆ ಕೆಳಗಡೆ ಹಾಕಿರೋದು ಕಂಟಿನ್ಯೂಸ್. ಇದು MS ಏನಿದೆ ಸರ್? ಇದು ಫ್ರೇಮ್ ಬಂದು MS ಇದೆ, ಇದು ಬಂದು WPC. ಇದು ಫ್ರೇಮ್ MS, ಒಳಗಡೆ WPC. ಹೌದು ಹೌದು. ನೋಡಿದ್ರೆ MS ಅನ್ಸುತ್ತೆ ಸರ್ ಇದು ಕಂಪ್ಲೀಟ್ ಆಗಿ. ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು, ಚೆನ್ನಾಗಿ ಮಾಡಿದ್ದಾರೆ. ಫ್ರೇಮ್ MS ಹಾಕ್ಬಿಟ್ಟು ಒಳಗಡೆ WPC ಹಾಕ್ಬಿಟ್ಟಿದ್ದಾರೆ. ಕಾಸ್ಟ್ ಕಟ್ಟಿಂಗು ಆಗುತ್ತೆ, ಚೆನ್ನಾಗೂ ಇರುತ್ತೆ. ಆಮೇಲೆ ವಾಟರ್ ಪ್ರೂಫ್ ಕೂಡ ಅಲ್ವಾ? ಇದೆಷ್ಟು ಹೈಟ್ ಸರ್ ಇದು? ಸರ್ ಇದು 4 ಇಂದ 4 ಫೀಟ್ ಇದೆ ಸರ್. 4 ಫೀಟ್ ಇದೆ. ಅಂಡ್ ಇಲ್ಲಿ ಕೂಡ ಒಂದು ಕುತ್ಕೊಳ್ಳೋ ತರ ಒಂದು ಕಟ್ಟೆ ತರ ಮಾಡ್ಬಿಟ್ಟಿದ್ದೀರಾ? ಹೌದು ಸರ್, ಅಲ್ವಾ? ಓಕೆ, ಚೆನ್ನಾಗಿ ಬಂದಿದೆ ಸರ್ ಇದು. ಅಂಡ್ ವೀಕ್ಷಕರೇ ಈ ಕಡೆ ನೀವು ನೋಡ್ಬೋದು, ಫುಲ್ ಕಂಪ್ಲೀಟ್ ಆಗಿ ಫೆಂಡರ್ ಮ್ಯಾಕ್ಸ್ ಬೋರ್ಡ್ ಅನ್ನ ಹಾಕ್ಬಿಟ್ಟಿದ್ದಾರೆ. ನೋಡೋಕೆ ತುಂಬಾ ಚೆನ್ನಾಗಿ. ಸರ್ ಫ್ಯಾನ್ಸಿ ಲೈಟ್ ಎಲ್ಲ ನೀವೇ ಹಾಕಿರೋದು? ಸರ್ ಅದೇ ಪರ್ಚೇಸ್ ಓನರ್ ಕೊಟ್ಟಿರ್ತಾರೆ, ನೀವು ಹಾಕ್ಸ್ಕೊಟ್ಟಿರ್ತೀರ. ಸೊ ಇಲ್ಲೂ ಕೂಡ ಅಷ್ಟೇ ಕಂಪ್ಲೀಟ್ ಫ್ಯಾನ್ಸಿ ಲೈಟ್ಗಳನ್ನ ಹಾಕಿದ್ದಾರೆ. ಸೊ ನೆಕ್ಸ್ಟ್ ಸರ್ ಇದೊಂದು ಬೆಡ್ರೂಮ್. ಇಲ್ಲೂ ಕೂಡ ಕೆಳಗಡೆ ಹಾಕಿದ್ರಲ್ಲ ಅದೇ ತರ ಸೇಮ್ ಸರ್, ವಿತ್ ಸಾಲಿಡ್ ಫ್ರೇಮ್. ಹೌದು. ಈ ರೂಮ್ ಸೈಜ್ ಏನು ಸರ್? ಇದು 12/13 ಇದೆ. ಓಕೆ. ಕ್ರಾಸ್ ವೆಂಟಿಲೇಷನ್ಗೆ 2 ವಿಂಡೋ ಕೊಟ್ಟಿದ್ದೀವಿ. ಓಕೆ. ಬಟ್ ಇಲ್ಲಿ ಎಲಿವೇಶನ್, ಕ್ರಾಸ್ ವಿಂಡೋ ಎರಡಕ್ಕೂ ಕೊಟ್ಟಿದ್ದೀವಿ ಸರ್. ಎರಡಕ್ಕೂ ಕೊಟ್ಬಿಟ್ಟಿದ್ದೀರಾ. ಅಂಡ್ ಸೇಮ್ ಟೈಲ್ಸ್ ಕಂಟಿನ್ಯೂ ಆಗ್ತಾ ಇದೆ. ಅಂಡ್ ಈ ಕಡೆ ಬಂದ್ರೆ ಬಾತ್ರೂಮ್ ಇದೆ, ವೀಕ್ಷಕರೇ ನೋಡ್ಬೋದು. ಇದು WPC ಡೋರಾ ಸರ್? WPC ಡೋರ್ ಸರ್. ಸೊ ವಾಟರ್ ಪ್ರೂಫ್ ಇರುತ್ತಲ್ವಾ ಇದು? ಓಕೆ. ಸರ್ ವಾಶ್ರೂಮ್ದು ಸೈಜ್ ಏನಿದೆ ಸರ್? ಇದು 5/11 ಇದೆ. 5/11. ಹೌದು. ಅದಕ್ಕೆ ನೀವು ವೆಟ್ ಅಂಡ್ ಡ್ರೈ ಏರಿಯಾ ಸಪರೇಟ್ ಮಾಡಿಬಿಟ್ಟಿದ್ದೀರಾ. ರೂಫ್ ಲೆವೆಲ್ ವರೆಗೆ ಟೈಲ್ಸ್ ಹಾಕಿದ್ದೀರಾ. ಈ ಟೈಲ್ಸ್ ಕಾಸ್ಟ್ ಏನು ಸರ್? ಇದು ಬಂದು ನಿಮಗೆ 80 ರೂಪೀಸ್ ಇದೆ ಸರ್ ಪರ್ ಫೀಟ್. ಚೆನ್ನಾಗಿದೆ. ಹೌದು. ಒಂಥರ ಮಾರ್ಬಲ್ ಫಿನಿಶ್. ಹೌದು, ಮಾರ್ಬಲ್ ಫಿನಿಶಿಂಗ್ ಇದೆ. ಓಕೆ. ಅಂಡ್ ಇಲ್ಲಿ ಹೇಳಿ ಸರ್, ಇದು ನೀವು ಹಾಕಿದ್ದೀರಾ? ಇದು ಬಂದು ಜಾಗ್ವಾರ್ ಫಿನಿಶಿಂಗ್. ನಮ್ಮ ಕಾಸ್ಟಲ್ಲಿ ಎಷ್ಟು ಬರ್ತಷ್ಟು ಅದ್ರ ಮೇಲೆ ಬೇಸಿಕ್ ಏನಿದೆ ಅದ್ರ ಮೇಲೆ ಪೇಮೆಂಟ್ ಮಾಡಬೇಕು. ಸೊ ಇದೆಲ್ಲ ನಾವೇ ಮಾಡ್ಕೊಟ್ಟಿದ್ದೀವಿ. ನೀವೇ ಮಾಡ್ಕೊಟ್ಬಿಟ್ಟಿದ್ದೀರಾ ಅಲ್ವಾ? ಅಂಡ್ ಈ ಕಡೆ ನೋಡಿದ್ರೆ ಒಂದು ಶವರ್ ಎನ್ಕ್ಲೋಸರ್ ಮಾಡಿದ್ದೀರಾ. ಸರ್ ಶವರ್ ಎನ್ಕ್ಲೋಸರ್ ನೀವು ಮಾಡಿಸಿರೋದು? ಇಂಟೀರಿಯರ್ ಬಂದಿರೋದು ಸರ್. ಇಂಟೀರಿಯರ್ ಕಡೆಯಿಂದ ಬಂದಿರೋದು. ನೆಕ್ಸ್ಟ್ ಸರ್ ಸೇಮ್ as it is ಅದೇ ಡೋರ್, ಲ್ಯಾಮಿನೇಟ್ ಡೋರ್, ಸಾಲಿಡ್ ಡೋರ್, ಸೇಮ್ ಟೈಲ್ಸ್ ಇದೆ. ರೂಮ್ ಸೈಜ್ ಹೇಳಿ ಸರ್ ಇದು? ಸರ್ ರೂಮ್ ಸೈಜ್ ಬಂದು 12/14 ಇದೆ. 14ಕ್ಕೆ 14 ಅಲ್ಲ 12 14ಕ್ಕೆ 12 ಇರುವಂಥದ್ದು. ಅಂಡ್ ಇಲ್ಲೂ ಕೂಡ ಬ್ಲ್ಯಾಕ್. ಹೌದು, ಬ್ಲ್ಯಾಕ್ ವಿಂಡೋಸ್ಗಳು ಕ್ರಾಸ್ ವೆಂಟಿಲೇಷನ್ಗೆ ಮಾಡಿರೋದು. ಅಂಡ್ ಈ ಕಡೆ ಬಂದ್ರೆ ಈ ಸರಿ ಬಂದ್ರೆ ವಾಕಿನ್ ವಾರ್ಡ್ರೋಬ್ ಇದೆ. ವಾಕಿನ್ ವಾರ್ಡ್ರೋಬ್ ಇದೆ. ಚೆನ್ನಾಗಿ ಮಾಡಿದ್ದಾರೆ, ಪಾತ್ವೆ ತರ ಮಾಡಿದ್ದೀರಾ. ವಾಶ್ರೂಮ್ ಸೈಜ್ ಏನಿದೆ ಸರ್ ಇದು? ಸರ್ ಇದು ಒಂದು 7/5 ಇದೆ ಸರ್. 7/5. ಹೌದು. ಸೊ ಇಲ್ಲೂ ವೆಟ್ ಅಂಡ್ ಡ್ರೈ ಏರಿಯಾ ಸಪರೇಟ್ ಆಗಿ ಮಾಡ್ಕೊಟ್ಟಿದ್ದೀರಾ. ಓಕೆ. ಸೊ ವೀಕ್ಷಕರು ನೋಡ್ತಾ ಇರ್ಬೋದು, ಇದು ಕೆಳಗಡೆ ಹಾಕಿರೋದು ಎಂಟಿ ಸ್ಕಿಡ್ ಅಲ್ವಾ? ಎಂಟಿ ಸ್ಕಿಡ್ ಸರ್ ಇದು. ಓಕೆ. ಆ್ಯಂಡ್ ಇದು ಬ್ಲ್ಯಾಕ್ ಗ್ಯಾಲಕ್ಸಿ ವಿತ್ ಡೋರ್ ಮಾಡಿರೋದು. ಇಲ್ಲಿ ಸೈಡಲ್ಲಿ ಫ್ರೇಮ್ ಕೊಟ್ಟಿದ್ದಾರೆ ವೀಕ್ಷಕರೇ, ತುಂಬ ಚೆನ್ನಾಗಿ ಬಂದಿದೆ ಇದು. ಈ ಥರ ಫ್ರೇಮ್ ಕೊಟ್ಟಿರೋದು ಸೂಪರ್ ಆಗಿ ಕಾಣ್ತಾ ಇದೆ ಸರ್ ಇದು. ಇದು ಸ್ಟೆಪ್ಸ್ ಲೈಟ್ಸ್ ಎಲ್ಲ ಹಾಕಿದಿರಲ್ಲ, ಇದೆಲ್ಲ ನೀವೇ ಹಾಕಿಸ್ಕೊಟ್ಟಿದ್ದೀರಾ? ಫುಟ್ ಲೈಟ್ ಎಲ್ಲ ನಾವೇ ಇದನ್ನ ಪ್ರಾವಿಷನ್ ಕೊಡ್ತೀವಿ. ಲೈಟ್ಸ್ ಓನರ್ ಕಡೆಯಿಂದ ಇದೆ, ನಾವು ಫಿಟ್ ಮಾಡ್ಕೊಟ್ಟಿದ್ದೀವಿ. ಪ್ರಾವಿಷನ್ ಮಾಡಿರ್ತೀರಾ? ಫುಟ್ ಲೈಟ್ ಅಲ್ವಾ ಇದು? ಹೌದು ಹೌದು. ಆ್ಯಂಡ್ ಇಲ್ಲಿ ಮೇನ್ ಆಗಿ ಸ್ಕೈಲೈಟ್. ಸೊ ವೀಕ್ಷಕರೇ ಸ್ಕೈಲೈಟ್ ನೋಡ್ಬೋದು. ಆ್ಯಂಡ್ ಸ್ಕೈಲೈಟ್ ಸುತ್ತಲೂ ಬ್ರೌನ್ ಅಲ್ಲಿ ಮಾಡಿರೋದು ಏನು ಸರ್? ಸಿವಿಲ್ ವರ್ಕಿನ? ಅದು ಸಿವಿಲ್ ಇಲ್ಲ ಸರ್, ಅದು ಜಿಪ್ಸಮ್ ಅಲ್ಲಿ ಫಾಲ್ ಸೀಲಿಂಗ್ ಮಾಡಿ ಅದಕ್ಕೆ ಪೇಂಟ್ ಮಾಡಿದ್ದೀವಿ. ಪೇಂಟ್ ಮಾಡಿರೋದು, ಫಾಲ್ ಸೀಲಿಂಗ್ ಮಾಡಿರೋದು ಇದು? ಓಕೆ. ಸೊ ಇದು ಟಾಪ್ ಫ್ಲೋರ್ ಅಲ್ವಾ ಇದು? ಸರ್ ಇದು ಸೆಕೆಂಡ್ ಫ್ಲೋರ್. ಒಂದು ಸಿಂಗಲ್ ರೂಮ್ ಇದೆ. ಒಂದೇ ರೂಮ್ ಇಲ್ಲಿ? ಒಂದೇ ರೂಮ್ ಇದೆ. ಸೈಜ್ ಏನು ರೂಮ್ದು? ಸರ್ ಸೇಮ್ ಕೆಳಗಡೆ ಏನಿದೆ 12/14 ಇದೆ ಸರ್. ಸೇಮ್ ಆಸ್ ಇಟ್ ಈಸ್ ರೂಮ್ ಬಂದಿದೆ ಅಂತ ಹೇಳ್ಬೋದು. ಆ್ಯಂಡ್ ಇದೊಂದು ಬಾತ್ರೂಮ್ ಇದೆ, ಅಟ್ಯಾಚ್ ಬಾತ್ರೂಮ್ ಇದೆ. ಓಕೆ. ಸೈಜ್ ಏನಿದೆ ಅಟ್ಯಾಚ್ ಬಾತ್ರೂಮ್? ಸೇಮ್ 7/5. 7/5. ಸೊ ಇಲ್ಲಿಗೆ ಕಸ್ಟಮರೇ ಇದನ್ನು ಸಪ್ರೇಟ್ ಮಾಡಿಬಿಟ್ಟಿದ್ದಾರೆ. ಸರ್ ವೆಟ್ ಆ್ಯಂಡ್ ಡ್ರೈ. ಓಕೆ. ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು, ಮೇನಾಗಿ ಇಲ್ಲಿ ಕ್ರಾಸಲ್ಲಿ ಇದು ಹಾಕಿರೋದು ತುಂಬ ಚೆನ್ನಾಗಿದೆ ಸರ್. ಇದು ಟೈಲ್ಸ್ಗಳಿರ್ಬೋದು. ಇಲ್ಲೆಲ್ಲ ಏನು ಕಾಸ್ಟ್ ಸರ್ ಇದು ಟೈಲ್ಸ್ದು? ಸರ್ ಸೇಮ್ 45-50. 45-50 ರೂಪಾಯಿ. ಜೊತೆಲಿ ಬ್ಲ್ಯಾಕ್ ಗ್ಯಾಲಕ್ಸಿ ಕೂಡ ಆ್ಯಡ್ ಮಾಡಿದ್ದೀರಾ ಮಧ್ಯದಲ್ಲಿ ಅಲ್ವಾ? ಸೂಪರ್ ಸರ್.
ಏನು ಸೈಜ್ ಇದೆ ಲಾಂಡ್ರಿ ಏರಿಯಾ ಇದು? ಸರ್ ಇದು 5x7 ಇದೆ. 5x7. ಇದೆಲ್ಲ ಸ್ಟೆಪ್ಸ್ ನೀವೇ ಹಾಕೊಟ್ಟಿದ್ದೀರಾ? ಓಕೆ. ಜೊತೆಲಿ ಇದು ನೀವೇ ಹಾಕೊಟ್ಟದ್ದು ಹಾಟ್ ಅಂಡ್ ಕೋಲ್ಡ್ ಸಿಂಕ್ ಅನ್ನ ಮಾಡ್ಕೊಟ್ಟಿದ್ದಾರೆ. ಓಕೆ. ವೆಂಟಿಲೇಷನ್ಗೆ ಒಂದು ವಿಂಡೋ ಕೊಟ್ಟಿದ್ದೀರಾ. ಬನ್ನಿ ಸರ್ ಸ್ಟೇರಸ್ಗೆ ಹೋಗ್ಬಿಡೋಣ ಹಾಗೆ. ಓಕೆ ಸರ್. ಸೊ ಇದು ಗ್ರಾನೈಟ್ ಅಲ್ವಾ? ಇದು ಗ್ರಾನೈಟ್ ಪೀಸ್ ಹಾಕಿದ್ರೆ ಇಲ್ಲಿ. ಅಂಡ್ ಈ ಸೇಫ್ಟಿ ಡೋರ್ ಯಾರ ಸ್ಕೋಪ್ಗೆ ಬರುತ್ತೆ ಸರ್? ಇದು ಓನರ್ ಸ್ಕೋಪ್ ಬರುತ್ತೆ. ಓನರ್ ಸ್ಕೋಪ್ ಬರುತ್ತೆ. ಓಕೆ. ಟೆರೆಸ್ ಅಲ್ಲಿ ಟೈಲ್ಸ್ ಮಾಡಿದ್ದೀರಾ? ಸರ್ ಟೆರೆಸ್ ಅಲ್ಲಿ ನಾವು ಪಾರ್ಕಿಂಗ್ ಏನು ಟೈಲ್ಸ್ ಮಾಡಿದ್ವಿ ಅದನ್ನೇ ಇದು ಮಾಡಿದ್ವಿ. ಅದನ್ನ ಹಾಕಿರೋದು. ಕಾಸ್ಟ್ ಏನು ಸರ್ ಇದು? ಸರ್ 45 ರೂಪೀಸ್ ಇದೆ. 45 ರೂಪಾಯಿ ಆಗುತ್ತೆ. ಇದು ಫ್ರಂಟ್ ಪರ್ಗೋಲಾ ತರ ಮಾಡಿದ್ದೀರಾ? ಸರ್ ಡಿಸೈನ್ ತರ ಮಾಡಿದ್ದೀವಿ. ಓಕೆ. ಅಂಡ್ ಬಟ್ಟೆ ಒಣಸೋದಕ್ಕೆ ಟಿ ಆಂಗಲ್. ಸರ್ ಸ್ಟೆಪ್ಸ್ ಚೆನ್ನಾಗಿ ಮಾಡಿದ್ದೀರಾ ಸರ್ ಇದು? 2 ಫೀಟ್ ಬರುತ್ತಲ್ವಾ ಇದು? ಹಾಂ ಸರ್ 2 ಫೀಟ್ ಇದೆ. ಬನ್ನಿ ಮೇಲೆ ಹೋಗೋಣ ಸರ್. ಇದು ಸ್ಕೈಲೈಟ್. ಎಸ್ ಸರ್ ಸ್ಕೈಲೈಟ್. ಇದ್ರ ಮೇಲೆ ಆಗಿರೋದು ಟಫನ್ ಅಲ್ವಾ ಸರ್? ಸರ್ ಟಫನ್ ಗ್ಲಾಸ್ 12 mm ಥಿಕ್ನೆಸ್ ಇದೆ ಸರ್. ಓಕೆ. 12 mm ಇದೆ ಇದು. ಹೌದು. ಇದಕ್ಕೆ ನಾವು ಒಳಗಡೆ ಒಂದು ಗ್ರಿಲ್ ಮಾಡಿದ್ದೀವಿ. MS ಗ್ರಿಲ್ ಮಾಡಿದ್ದೀವಿ. ಸೊ ಸೇಫ್ಟಿ ಇರುತ್ತೆ. ಸೇಫ್ಟಿ ಇರುತ್ತೆ. ನೀರು ಹೋಗಲ್ಲ ಸರ್ ಇದರಲ್ಲಿ? ಇಲ್ಲ ಸರ್ ಅದು ಕಣಕ್ಕೆ ಹೋಗಲ್ಲ. ಎಷ್ಟು ಟೈಮ್? ಇದು 1500 ಲೀಟರ್ ಸಿಂಟೆಕ್ಸ್ ಪ್ಯೂರ್. ಇದು ಟ್ಯಾಂಕ್. ಸ್ಟ್ಯಾಂಡ್ ನಿಮ್ಮ ಕಡೆನೇ ಅಲ್ವಾ? ಹಾಂ ಸರ್ ಕಂಪ್ನಿ ಕಡೆಯಿಂದ ಬರುತ್ತೆ. ಕಂಪ್ನಿ ಕಡೆಯಿಂದನೇ ಸ್ಟ್ಯಾಂಡ್ ಬರುತ್ತೆ. ಟ್ಯಾಂಕ್ ಬರುತ್ತೆ. ಓಕೆ. ಪ್ಯಾರಾಪಿಟ್ ವಾಲ್ ಏನು ಸೈಜ್ ಇದೆ ಸರ್? ಸರ್ 3 ಫೀಟ್ ಹೈಟ್ ಇದೆ ಸರ್. ಓಕೆ. ಸೊ ನೀವು ಯೂಸ್ ಮಾಡಿರುವಂಥ ಪ್ಲಂಬಿಂಗ್ ಎಲ್ಲ ಯಾವುದು ಸರ್ ಐಟಮ್? ಆಶೀರ್ವಾದ. ಹಾಂ ಆಶೀರ್ವಾದ ಪ್ಲಂಬಿಂಗ್ ಫಿಟ್ಟಿಂಗ್ಸ್ ಎಲ್ಲ ಮಾಡಿದ್ದೀವಿ ಸರ್. ಪ್ರೀಮಿಯಂ ಅಲ್ವಾ ಇಲ್ಲಿ? ಪ್ರೀಮಿಯಂ ಇಲ್ಲ ಸರ್. ಓಕೆ. ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆಯ ಓನರ್ ಆಗಿರುವಂತಹ ಮಂಜುನಾಥ್ ಶರ್ಮಾ ಇದ್ದಾರೆ. ಅವ್ರ ಹತ್ರ ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ಳೋಣ. ಕೈಟ್ ಸರ್ ಕೆಲಸ ಯಾವ ಥರ ಇದೆ ಅಂತ ತಿಳ್ಕೊಬೇಕಲ್ವಾ ಸರ್? ನಮಸ್ಕಾರ. ನಮಸ್ಕಾರ ಸರ್. ಮೊದಲೇದಾಗಿ ನಿಮ್ಮ ಮನೆ ಕಟ್ಟಬೇಕು ಅಂತ ಯೋಚನೆ ಬಂದಾಗ ಕೈಟ್ಸ್ ಅವ್ರಿಗೆ ಕೆಲಸ ಕೊಡಬೇಕು ಅಂತ ಹೇಗೆ ಗೊತ್ತಾಯ್ತು ನಿಮಗೆ ಕೈಟ್ಸ್ ಅಂತ ಕಂಪನಿ ಇದೆ ಅಂತ? ಟಿವಿನಲ್ಲಿ ನೋಡಿದ್ವಿ. ಟಿವಿನಲ್ಲಿ ನೋಡಿದ್ವಿ. ಯಾವ ಚಾನಲ್? ಡಿಸ್ಪ್ಲೇ ಮಾಡ್ತಾ ಇದ್ರಿ. ಕನ್ನಡ ಕೋರ ಚಾನಲ್. ನಮ್ಮ ಚಾನಲಲ್ಲೇ ನೋಡಿರೋದು. ಕನ್ನಡ ಕೋರ ಚಾನಲ್ ನಮ್ಮ ಮಿಸ್ಸಸ್ಸೇ ಫಸ್ಟ್ ನೋಡಿದ್ದವರು. ಓಕೆ. ಅವ್ರು ನೋಡ್ಬಿಟ್ಟು ಇದು ತುಂಬಾ ಚೆನ್ನಾಗಿದ್ದಂಗಿದೆ ನೋಡಿ ಅಂತ ಅಂದ್ರು. ಅವರಿಬ್ರು ಹೋಗಿ ಇವ್ರು ಕಟ್ಟಿದ ಮನೆಗಳೆಲ್ಲ ನೋಡ್ಕೊಂಡು ಬಂದ್ರು. ಓಕೆ. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ, ಕನ್ಸ್ಟ್ರಕ್ಷನ್ ಚೆನ್ನಾಗಿದೆ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅವ್ರು. ಸರ್ ಆಮೇಲೆ ಇವ್ರಿಗೆ ಕೊಡೋಣ ಅಂತ ಅಂದ್ಬಿಟ್ಟು ನಾವು ಬೇರೆ ಯಾರನ್ನೂ ನೋಡಲಿಲ್ಲ. ಡೈರೆಕ್ಟ್ ಆಗಿ ಅವ್ರನ್ನೇ ವಿಜಯ್ ಕುಮಾರ್ ಅವ್ರನ್ನ ಮೀಟ್ ಮಾಡಿ ನನ್ನ ಮಗ ಸರ್ ಮಾತಾಡಿದ್ರೆ ಇಲ್ಲೇ ಬರೋದು ಡಿಸೈನ್. ಮನೆ ಡಿಸೈನ್ ಆಗ್ಬೇಕು. ನೀವು ನಿಮ್ಮ ಮಗ ನಿಮ್ಮ ಮನೆಯವರೆಲ್ಲ ಕೂತ್ಕೊಂಡು ಒಂದು ಡಿಸೈನ್ ಥಿಂಕ್ ಮಾಡಿರ್ತೀರ. ಕೈಟ್ಸ್ ಅವ್ರಿಗೆ ನಮ್ಗೆ ಇದೆಲ್ಲ ಬೇಕು ಅಂತಂದಾಗ ಅವ್ರು ಕೊಟ್ಟಿರೋ ಡಿಸೈನ್ ಯಾವ ತರ ಇತ್ತು? ಡಿಸೈನ್ ಅವ್ರು ಕೊಟ್ಟಿದ್ದು ಡಿಸೈನ್ ಚೆನ್ನಾಗಿತ್ತು. ಅವ್ರು ಕೊಟ್ಟಿದ್ದು ನಾವು ಸೆಲೆಕ್ಟ್ ಮಾಡಿದ್ದೆಲ್ಲ ಒಂದೇ ಡಿಸೈನ್ ತುಂಬಾ ಚೆನ್ನಾಗಿತ್ತು. ನನ್ನ ಮಗನೂ ಅದೇ ಒಪ್ಕೊಂಡ ಇದೇ ತರನೇ ಬರಬೇಕು ಅಂತ ಅವ್ರು 1-2-3 ಡಿಸೈನ್ ತೋರಿಸಿದ್ರು. ಓಕೆ. ತುಂಬಾ ಚೆನ್ನಾಗಿದೆ, ಇದೇ ಡಿಸೈನ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ. ಆಮೇಲೆ ಇದು ಡಿಸೈನ್ ಎಲ್ಲ ಆದ್ಮೇಲೆ ಬಿಲ್ಡಿಂಗ್ ಎಲ್ಲ ಆದ್ಮೇಲೆ ಬೇರೆಯವರೆಲ್ಲ ಬಂದು ನಮ್ಮ ಮನೆ ಫೋಟೋ ತಗೊಂಡು ಹೋದ್ರು. ನಾವು ಇದೇ ತರನೇ ಸುತ್ತಮುತ್ತ ನೋಡಿದ್ರೆ ಚೆನ್ನಾಗಿದೆ ಸರ್ ನಿಮ್ಮ ಮನೆ ಅಲ್ವಾ? ಓಕೆ. ಓಕೆ ಸರ್. ಇಲ್ಲೇ ಬರೋದು ಇನ್ನೊಂದು ಕೆಲವು ಕ್ವಶನ್ ಇದೆ ಸರ್. ವರ್ಕ್ಮೆನ್ಶಿಪ್ ಹೇಳಿ ಸರ್ ನನಗೆ. ಯಾಕಂದ್ರೆ ವರ್ಕ್ಮೆನ್ಶಿಪ್ ಅಂತಂದ್ರೆ ಅವ್ರ ಪಾಡಿಗೆ ಅವ್ರು ಬರೋದು, ಕೆಲಸ ಮಾಡೋದು, ನಿಮ್ಗೊಂದು ಅಪ್ಡೇಟ್ ಕೊಡೋದು ಮಾಡೋದು ಮಾಡ್ತಾರ? ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಹೊರಗೆ ಮುಂಚೆನೆ ಬಂದ್ಬಿಟ್ಟು ಎಲ್ಲ ಸ್ಟಾರ್ಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ಆಮೇಲೆ ಇನ್ನೊಂದು ಸರ್ ಮೆಟೀರಿಯಲ್ಸ್ ಅಷ್ಟೇ ಅವ್ರು ಹೇಳಿದಕ್ಕಿಂತ ಒಳ್ಳೆ ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡಿದ್ರು. ಚಾಯ್ಸ್ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿದೆ ಅಂತ ಹೇಳ್ತೀರಾ? ತುಂಬಾ ಸ್ಯಾಟಿಸ್ಫ್ಯಾಕ್ಷನ್. ಡಿಸೈನ್ ಚಾಯ್ಸ್ಗಳು ನೋಡಿ, ಗ್ರಾನೈಟ್ ಯೂಸ್ ಮಾಡಿದಿರಾ, ತುಂಬಾ ಸೂಪರ್ ಆಗಿರೋದು ಯೂಸ್ ಮಾಡಿದಿರಾ. ನನ್ನ ಮಗನೇ ಇದೆಲ್ಲ ಸೆಲೆಕ್ಟ್ ಮಾಡಿರೋದು. ಅವಂದೇ ಎಲ್ಲ ಪ್ರತಿಯೊಂದು ಟೈಲ್ಸ್ನು ನನ್ನ ಮಗನೇ ಸೆಲೆಕ್ಟ್ ಮಾಡಿ. ಚೆನ್ನಾಗಿದೆ ಸರ್. ಡಿಸೈನ್ ಈವನ್ ಡೋರ್ ಡಿಸೈನು ಅಷ್ಟೇನೆ. ಓಕೆ. ಅವನೇ ಸೆಲೆಕ್ಟ್ ಮಾಡಿದ್ದೆಲ್ಲ. ಡಿಸೈನ್ ಅವೈಲೇಬಲ್ ಇದೆ ಕೈಟ್ಸ್ ಅಲ್ಲಿ? ಯಾವ ಡಿಸೈನ್ ಬೇಕಾದ್ರೂ ಸಿಗುತ್ತೆ? ಯಾವ್ದು ಬೇಕೋ ಅದು ತೋರಿಸ್ತಾರೆ ಅವ್ರು, ಕರ್ಕೊಂಡು ತೋರಿಸ್ತಾರೆ ನಮಗೆ. ಓಕೆ. ಓಕೆ. ಸೊ ಅದು ನೋಡ್ಬಿಟ್ಟು ನಮ್ಗೆ ಯಾವ್ದು ಬೇಕೋ ಅದು ನಮ್ಮ ಚಾಯ್ಸ್. ಫೈನಲ್ ಆಗಿ ಇವತ್ತೇನು ನೀವು ಔಟ್ಪುಟ್ ಬಂದಿದೆ, ನಿಮ್ಮ ಮನೆ ಬಂದಿದೆ, ಏನ್ ಹೇಳ್ತೀರಾ? ಚೆನ್ನಾಗಿದೆಯಾ? ಫಸ್ಟ್ ಕ್ಲಾಸ್ ಆಗಿದೆ ಸರ್. ಸ್ಯಾಟಿಸ್ಫೈಡ್? ಬ್ಯೂಟಿಫುಲ್ ಆಗಿದೆ, ಸ್ಯಾಟಿಸ್ಫೈಡ್. ತುಂಬಾ ಚೆನ್ನಾಗಿದೆ ಮಾಡ್ಕೊಟ್ಟಿದ್ದಾರೆ. ಬೇರೆಯವ್ರು ಕೂಡ ಧೈರ್ಯವಾಗಿ ಕೊಡ್ಬೋದು. ಈವನ್ ಬಿಲ್ಡಿಂಗ್ ಅದ್ರ ಹೋಗದೆ ಇದು ಚಿಂತೆ ಇಲ್ಲ, ಅವ್ರು ಮಾಡ್ಕೊಡ್ತಾರೆ. ಸುನಿಲ್ ಅಂತೂ ನಮಗೆ ತುಂಬಾ ಕೋಆಪರೇಷನ್. ಸುನಿಲ್ ಅವರು ಇದು ಇನ್ಚಾರ್ಜ್ ನಮ್ಮ ಈ ಪ್ರಾಜೆಕ್ಟ್ ಇಂಜಿನಿಯರ್. ನಾನು ತುಂಬಾ ತಲೆ ತಿಂದಿದ್ದೀನಿ ಅವ್ರಿಗೆ. ಓಕೆ. ಅವ್ರು ಆದ್ರೂ ಬೇಜಾರು ಅನ್ನೋದೇ ಇಲ್ಲ, ನಗ್ತಾ ಇರೋರು ಯಾವಾಗ್ಲೂ. ಸೊ ನಮ್ಗೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಯಾವ ಟೈಮಲ್ಲಿ ಫೋನ್ ಮಾಡಿದ್ರು ತಗೊಳ್ತಾರೆ. ಮನೆ ಓಪನಿಂಗ್ ಆದಾಗ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲ ಬಂದಿರ್ತಾರೆ. ಕೇಳಿದ್ರ ಸರ್ ಯಾರಾದ್ರೂ? ಎಲ್ಲರೂ ಹೇಳೋರೆ ತುಂಬಾ ಚೆನ್ನಾಗಿ ಮಾಡಿದ್ರೆ ಅಂತ ಅಂದ್ಬಿಟ್ಟು. ಓಕೆ. ತುಂಬಾ ಜನ ನೀವು ಹೇಳಿದ್ರ ಕೈಟ್ಸ್ ಅವ್ರ ಬಗ್ಗೆ? ಹೇಳಿದ್ರೆ ಕೈಟ್ ಸೆಕೆಂಡ್ ಕೇಳಿದ್ರು ಅವರೆಲ್ಲ, ಅವರು ಮಾಡಿಸ್ಬೇಕು ಅಂತ. ಅಕ್ಕಪಕ್ಕದಲ್ಲಿ ಯಾರಾದ್ರೂ ಕೇಳಿದ್ರು? ಅಕ್ಕಪಕ್ಕದಲ್ಲೂ ಆ ಕಡೆ ಮನೆಯವರು ಫೋಟೋ ತಗೊಂಡ್ರು ಎಲ್ಲ. ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಅಂತ. ಎದುರುಗಡೆ ಮನೆಯವರು ಅಷ್ಟೇ. ತುಂಬಾ ವರ್ಕ್ಮನ್ಶಿಪ್ ತುಂಬಾ ಚೆನ್ನಾಗಿದೆ. ಏನ್ ಹೇಳ್ತೀರಾ? ನೀವು ಕೊಟ್ಟಿರೋ ಅಮೌಂಟ್ ಗೆ ವರ್ತ್ ಇದೆಯಾ ಸರ್? ಬರ್ತಿದೆ ಸರ್, ಧಾರಾಳವಾಗಿ ಬರ್ತಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಇವತ್ತು ಏನಾದ್ರು ಇದ್ರೆ ತಕ್ಷಣ ಬರ್ತಾರೆ, ಅಟೆಂಡ್ ಮಾಡ್ತಾರೆ. ಸರ್ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಕೆಲಸ ಕೊಡ್ಬೋದಾ ಕೈಟ್ಸ್ ಅವ್ರಿಗೆ? ಧಾರಾಳ ಕೊಡ್ಬೋದು, ಏನ್ ಕಣ್ಣು ಮುಚ್ಕೊಂಡು ಕೊಡ್ಬೋದು. ನಾವು ಬರ್ದೇ ಇದ್ರು ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಸೂಪರ್ ಸರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮಂಜುನಾಥ್ ಅವ್ರ ಮನೆಯನ್ನ. ಸೊ ನಿಮಗೂ ಕೂಡ ಇದೇ ರೀತಿಯಲ್ಲಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಅದು ಬೇಸಿಕ್ ಇರಲಿ, ಮೀಡಿಯಂ ಇರಲಿ, ಪ್ರೀಮಿಯಂ ಇರಲಿ, ಯಾವುದೇ ರೀತಿ ಕನ್ಸ್ಟ್ರಕ್ಷನ್ ಬೇಕಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಕೈಟ್ಸ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಕಂಪನಿ ಕಡೆಯಿಂದ ಒಂದು ಒಳ್ಳೆ ಸರ್ವಿಸಸ್ನ ನೆಮ್ಮದಾಗಿಸಿಕೊಳ್ಳಿ ವೀಕ್ಷಕರೇ. ನಮಸ್ಕಾರ.